ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ವಾದಂಥ ಸರ್ಕಾರವನ್ನು ಕೊಡಲಿಕ್ಕಲ್ಲ. ಅಹಿಂದ ರಾಮಯ್ಯ ಅಂತ ಹೆಸರಾಗಿರೋ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ಪರವಾಗಿ ಸರ್ವಜನ ಸರ್ವ ಶಾಂತಿಯ ತೋಟ ಅಂತ ಏನಿದೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವ ಆಡಳಿತ ಕೊಡಲಿಕ್ಕಲ್ಲ ಈ ಸರ್ಕಾರ ಆಯ್ಕೆಯಾಗಿದ್ದು ವ್ಯವಹಾರ ಮಾಡಲಿಕ್ಕೆ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಹಾಗಾದರೆ ಅವರು ಮಾಡಿರುವ ಅವ್ಯವಹಾರ ಅಲ್ಲ, ಅವ್ಯವಹಾರ, ಅವರು ಮಾಡಿರುವ ಆ ವ್ಯವಹಾರ ಇವತ್ತು ಕಾಂಗ್ರೆಸ್ಗೆ ಸಂಚಕಾರ ತಂದಿದೆಯಾ? ಎಸ್ ವೀಕ್ಷಕರೇ, 2 ಅವಧಿಗಳು, 2.5 ವರ್ಷದ ಒಂದು ಅವಧಿ, ಮೊದಲ 2023ರಿಂದ 25 ನವೆಂಬರ್ 20ರವರೆಗೆ, ನಂತರ ನವೆಂಬರ್ 21 2025ರಿಂದ ಮತ್ತೊಂದು ಅವಧಿ. ಈ 2 ಅವಧಿಗೂ ಇಬ್ಬರು CM ಅಂತ ಮೊದಲೇ ಏನಾದರೂ ಒಪ್ಪಂದ ಆಗಿತ್ತಾ, ಅಥವಾ ಅದಕ್ಕೆ ತಕ್ಕದಾದ ವ್ಯವಹಾರ ಏನಾದರೂ ಆಗಿತ್ತಾ? ವ್ಯವಹಾರ ಅಂದರೆ ಏನು? ಈ 6 ನಾಯಕರು, ಯಾರವರು 6 ನಾಯಕರು? ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯವರು. ಈ 6 ಜನರ ನಡುವಿನ ವ್ಯವಹಾರ ಕರ್ನಾಟಕ ಜನರಿಂದ ಮುಚ್ಚಿಟ್ಟು ಮಾಡುವಂಥದ್ದೇನಿದೆ? ಕರ್ನಾಟಕ ಜನ ಒಬ್ಬರ ಕಾಲನ್ನು ಒಬ್ಬರು ಎಳೆಯುವಂಥ ದುಸ್ಥಿತಿ. ಇದಕ್ಕೆ ಮಠಾಧೀಶರು ಕೂಡ ಹೊರತಲ್ಲ. ಮಠಾಧೀಶರು ಕೂಡ ಅವರ ಜಾತಿ ಇವರ ಜಾತಿ ಅಂತ ಹೋರಾಡ್ತಾ ಇದ್ದಾರೆ, ಜಾತಿಗಾಗಿ ಬಡದಾಡ್ತಾ ಇದ್ದಾರೆ, ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿಡ್ತಾ ಇದ್ದಾರೆ.
ಧರ್ಮಗಳ ಮಧ್ಯೆ ಎಲೆಕ್ಷನ್ ಟೈಮ್ನಲ್ಲಿ ಸಂಘರ್ಷ ನಡೀತಾ ಇತ್ತು. ಗೆದ್ದ ಮೇಲೆ ಈಗ ಜಾತಿಯ ಮಧ್ಯದಲ್ಲಿ ಜಗಳ, ಒಳ ಜಗಳ, ಕೋಲಾಹಲ. ಈ ವ್ಯವಹಾರ ಅಂತ ಡಿ ಕೆ ಶಿವಕುಮಾರ್ ಹೇಳಿದ ಮೇಲೆ ರಾಜಕೀಯ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರ ಬಣದ ಶಾಸಕರು ಭೇಟಿಯಾದರೂ ಕೂಡ, ಹಿರಿಯ ನಾಯಕರು ಭೇಟಿಯಾದರೂ ಕೂಡ ಯಾವುದೇ ಒಮ್ಮತಕ್ಕೆ ಬರುವಲ್ಲಿ ವಿಫಲರಾಗಿದ್ದಾರೆ. ಹಾಗಾದರೆ ಯಾವ ಟರ್ನ್ ತೆಗೆದುಕೊಳ್ಳುತ್ತೆ ಈ ವ್ಯವಹಾರ? ಕಾಲವೇ ಉತ್ತರ ಹೇಳಬೇಕು. ಎಸ್ ವೀಕ್ಷಕರೇ, ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.